ಹೋಗಿದ್ದೆ. ನನ್ನ ಪ್ರಕಾರ ಗೆಲ್ತೀವಿ ಅಂತ ಅನ್ಸುತ್ತೆ. ಇದು ಎಲ್ಲ ಮಿಜೋರಾಂ ಗೆಲ್ಲಕ್ಕ ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ. ಬಟ್ ರಾಜಸ್ಥಾನ ದೇರ್ ಇಸ್ ಎ ಕ್ಲೋಸ್ ಫೈಟ್, ಗೊತ್ತಾಯ್ತಾ. ಮಧ್ಯಪ್ರದೇಶ, ಛತ್ತೀಸ್ಗಢ ಅಂಡ್ ತೆಲಂಗಾಣ 3 ಗೆಲ್ಲು. There is a fight between BJP and Congress in Rajasthan. Close fight. ತೆಲಂಗಾಣದಲ್ಲಿ ನಾವು 65-70 ಸೀಟ್ ಗೆಲ್ತೀವಿ ಅಂತ ಅನಿಸುತ್ತೆ ಸಮೀಕ್ಷೆಗಳು. ಅಷ್ಟೇ ಅಲ್ಲ, ನನಗೆ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋದು ಇವೆಲ್ಲ. ನಾನು ಹೋಗಿದ್ದೆ, ಒಂದು ಸಭೆಗಳಿಗೆಲ್ಲ ಹೋಗಿದ್ದೆ. ಅಲ್ಲಿ ಬಹಳ ಜನ ಬಂದಿದ್ರು. ಬಟ್ ದರ್ ಇಸ್ ಎ ಕಾಂಗ್ರೆಸ್ ವೇವ್. ಈ ಕರ್ನಾಟಕದಲ್ಲೂ ಕೂಡ ಯಾರು ಇಷ್ಟು ಸೀಟ್ ಬರ್ತದೆ ಅಂತ ಲೆಕ್ಕ ಹಾಕಿಲ್ಲ. ನೀವು ಲೆಕ್ಕ ಹಾಕಿರಲಿಲ್ಲ. ನಾಟ್ ಓನ್ಲಿ ಯು, ನಮ್ಮ ಸರ್ವೆಯವರೇ ಲೆಕ್ಕ ಹಾಕಿರ್ಲಿಲ್ಲ. ನಂಗೆ ಗೊತ್ತಿದೆ, ನಡಿಯಪ್ಪ 130 ಮೇಲೆ ಗೆಲ್ತೀವಿ ಅಂತ. ನಡಿ, ನಮ್ಗೆ ಗೊತ್ತಿದೆ, ನಡಿ 130+ ಗೆಲ್ತೀವಿ ನಡಿ ಅಂತ. ಗೊತ್ತಾಗುತ್ತೆ ಜನಗಳು ಪಲ್ಸಸ್ ಹೆಂಗೆ ಅಂತ ಗೊತ್ತಾಗುತ್ತೆ. ಬಟ್ ಈ ಸಾರಿ ದರ್ ಇಸ್ ಎ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ಚಂದ್ರಶೇಖರ್ ರಾವ್ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮ ರಿಸಲ್ಟ್ ಇದೆಯಲ್ಲ ಕರ್ನಾಟಕದ್ದು, ಅದು ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದೆ ತೆಲಂಗಾಣ. ಮೇಜರ್ ಆಗಿ ಕರ್ನಾಟಕ ರಿಸಲ್ಟ್ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ಎನರ್ಜಿ ಬಂತು. ಎಲ್ಲ ಒಂಥರ ಗ್ಯಾರಂಟಿಗಳು ಈಗ ನಾವು ಮಾಡಿದೀವಿ, ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಮಾಡಿದೀವಿ. ಬರ್ರಪ್ಪ, ನೀನ್ ಬಾ ಇಲ್ಲಿಗೆ, ಚಂದ್ರಶೇಖರ್ ರಾವ್, ಪ್ಲೀಸ್ ಕಮ್ ಟು ಕರ್ನಾಟಕ. ನಾನೆಲ್ಲಿ ಹೇಳಿದ್ದೆ ನೋಡಪ್ಪ, ನಾಟ್ ಕರೆಕ್ಟ್ ನೋಡಪ್ಪ. ಹಳೆ ಮೈಸೂರಿನಲ್ಲಿ ನಮ್ಗೆ 5 ಗಂಟೆ ಕೊಡಿ, ಸತತವಾಗಿ 5 ಗಂಟೆ ಕೊಡಿ ಅಂತ ಹೇಳಿ ರೈತ ಸಂಘಗಳು. ಆಮೇಲೆ ನಾನು ಹೇಳಿದೆ, ಒಂದಿನ ಇವ್ರನ್ನ ಕರೆದು 5 ಗಂಟೆ 3 ಪೇಸ್ನಲ್ಲಿ ಸತತವಾಗಿ ಕೊಡ್ರಿ ಕರೆಂಟ್ ಅಂತ ಹೇಳಿದೆ. ಅದಾದ ನಾಳೆನೆ ರಾಯಚೂರಿನವರು, ಕೊಪ್ಪಳದವರು, ಗುಲ್ಬರ್ಗದವರು, ಅವರೆಲ್ಲ ಯಾದಗಿರಿನವರು, ಅವರೆಲ್ಲ ನಮ್ಗೆ 5 ಗಂಟೆ ಇಲ್ಲ 7 ಗಂಟೆ ಕೊಡಬೇಕು ಅಂತ. 7 ಗಂಟೆ ಕೊಡ್ರಿ ಅವ್ರಿಗೆ ಅಂತ. ಇವರು ಮಾತ್ರ 5 ಗಂಟೆ. ಅದು ಒಂದು 4-5 ದಿನ ಇರಬೇಕು. ಆಮೇಲೆ 7 ಗಂಟೆನೇ ಕೊಟ್ಟ. ದಿಸ್ ಇಸ್ ವಾಟ್ ಹ್ಯಾಪನ್ಡ್. 7 ಅವರ್ಸ್ ಕವರ್ ಕರೆಂಟ್ ಕೊಟ್ಟಿದ್ದೆ. ಈಗಲೂ 7 ಗಂಟೆ ಕೊಡ್ತಾ ಇದ್ದೀವಿ. ಭಾಷಣ ಮಾಡಿದ್ರು ಅಂತ ಅನ್ನೋದನ್ನ ಬಿಜೆಪಿಯವರು ಮತ್ತೆ ಟಿಆರ್ಎಸ್ ಅದನ್ನೇ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಬರೋ ಸುಳ್ಳು ಹೇಳ್ತಾರಪ್ಪ. ಅವ್ರಿಗೆಲ್ಲ ಬರೀ ಅವ್ರ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಚಂದ್ರಶೇಖರ್ ರಾವ್ 5 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಡಿಸಿಎಂ ಬಂದು ಹೇಳ್ತಾರೆ. ನಾನು ಹೇಳಿದ್ನಲ್ಲಪ್ಪ, 5 ಗಂಟೆ ಅಂತ ನಾನೇ ತೀರ್ಮಾನ ಮಾಡಿದೆ. ಸತತವಾಗಿ 5 ಗಂಟೆ ಕರೆಂಟ್ ಕೊಡಿ ಅಂತ ನಾನೇ ಹೇಳಿದೆ. ಹಳೆ ಮೈಸೂರಿನದು, ನಾಟ್ ಟು ದಿ ಎಂಟೈರ್ ಸ್ಟೇಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.